ಮಾಜಿ ಸಚಿವರು ಹಾಲಿ ಶಾಸಕರು ಡಾಕ್ಟರ್ MC ಸುಧಾಕರ್ ಅವರು ನಮ್ಮ ಜೊತೆಲಿದ್ದಾರೆ. ನೇರವಾಗಿ ಮಾತಾಡ್ಸ್ತೋಣ. ಸರ್, ಇವತ್ತು CLP ಸಭೆ, ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಏನು ನಿರೀಕ್ಷೆ ಇದೆ ಅಂತ? ಯಾಕಂದರೆ ಶಾಸಕಾಂಗ ಪಕ್ಷದ ನಾಯಕರಂತೂ ಆಯ್ಕೆ ಮಾಡ್ತಾರೆ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಯಾರು ಆಗ್ತಾರೆ ಅನ್ನೋದು ಕೂಡ. ಅದನ್ನು ಹೊರತುಪಡಿಸಿ ಸರ್, ಇಲ್ಲ, ಅದ್ರ ಹೊರತುಪಡಿಸಿ ಏನಂದರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಭಾಳ ಮುಖ್ಯ. ಏಕೆಂದರೆ ಒಂದು ಸುದೀರ್ಘ ರಾಜಕೀಯ ಒಂದು ಪಯಣ, 8 ವರ್ಷ ಒಂದು ದಾಖಲೆಯ ಮುಖ್ಯಮಂತ್ರಿ ಆಗಿದ್ದಾರೆ. ಒಳ್ಳೆಯ ರೀತಿ ಆಡಳಿತ ಕೊಟ್ಟಿದ್ದಾರೆ. 2 ಅವಧಿಗಳಲ್ಲಿ ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳೋರಂಥ ಒಂದು ಆಡಳಿತ ಕೊಟ್ಟಿದ್ದಾರೆ. ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ನಾವೆಲ್ಲ ಭಾಳಷ್ಟು ಅವರಿಂದ ಕಲ್ತಿದ್ದೀವಿ. ಅವರಲ್ಲಿ ಸಾಮಾಜಿಕ ಬದ್ಧತೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಳಕಳಿ, ಈ ರೀತಿ ಅವರ ವ್ಯಕ್ತಿತ್ವದ ಬಗ್ಗೆ ಗುಣಗಾನ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದಕ್ಕೆ ಬಹುಶಃ ಸಮಯ ಸಾಲದು. ಆದರೆ ಇವತ್ತು ಒಂದು ಮೇರು ಪಂಕ್ತಿಯನ್ನು ಅವ್ರು ಹಾಕ್ಕೊಟ್ಟಿದ್ದಾರೆ. ಅವರು ರಾಜೀನಾಮೆ ಒಂದು ತೀರ್ಮಾನ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೂಚನೆಗೆ ಗೌರವ ಕೊಟ್ಟು ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಇವತ್ತು ರಾಷ್ಟ್ರಕ್ಕೆ ಮಾದರಿಯಾಗಿದೆ. ಭಾಳಷ್ಟು ಜನ ರಾಜಕಾರಣಿಗಳು ಅವರಿಂದ ಕಲಿತಕ್ಕಂಥ ಪಾಠ ಭಾಳಷ್ಟಿದೆ. ಅಂಥ ಒಬ್ಬ ವ್ಯಕ್ತಿಗೆ ನಾವು ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದೆಲ್ಲ ಪ್ರಕ್ರಿಯೆಗಳಾಗ್ತವೆ. ನಂತರ ಹೊಸ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸೋಕ್ಕೆ ಸಜ್ಜಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಎಲ್ಲರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದರಿಂದ ಇದು ಅಷ್ಟು ಬೇಗ ಆಗುವಂಥ ಒಂದು ಸಭೆಯಲ್ಲ, ಇದಕ್ಕೆ ಸಮಯ ಆಗ್ತದೆ. ತಮಗೂ ಕೂಡ ಸಾಕಷ್ಟು ಅನುಭವ ಇದೆ ರಾಜಕಾರಣದಲ್ಲಿ. ಈ ನಿಟ್ಟಿನಲ್ಲಿ ಏನಾದರೂ ಬೇರೆ ಖಾತೆ ಏನಾದರೂ ಬದಲಾವಣೆಗೆ ಏನಾದರೂ ಅಪೇಕ್ಷೆ ಪಡ್ತಾ ಇದ್ದಾರೆ? ಯಾವುದಾದ್ರು ನಿರೀಕ್ಷೆ ಇದೆಯಾ ಸರ್ ಅಂತ? ನೋಡಿ, ಈಗ ನಾವೆಲ್ಲರೂ ಈಗ ಸದ್ಯಕ್ಕೆ ನಾನು ಮಾಜಿ ಮಂತ್ರಿ. ಮೊದಲು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ನನ್ನ ಮಂತ್ರಿ ಆಗಬೇಕಾ ಬೇಡ ಅಂತಕ್ಕಂಥ ತೀರ್ಮಾನ ಅವ್ರು ಮಾಡಬೇಕಾಗಿದೆ. ಅದು ಮಾಡಿದ ಮೇಲೆ ಅವರೇ ಖಾತೆಗಳು ಏನು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಖಾತೆ ವಿಚಾರದಲ್ಲಿ ನಾವು ಯಾರು, ಅಥವಾ ಹಿಂದೆನೂ ಕೂಡ ನಾನು ಮಂತ್ರಿ ಆದಾಗ ನಾನು ಬಯಸಿದ ಖಾತೆ ಅಲ್ಲ, ಹೈಕಮಾಂಡ್ ಯಾರು ಸೂಕ್ತ ಅಂತಕ್ಕಂಥದ್ದು ಯೋಚನೆ ಮಾಡಿ ಅವ್ರ ಖಾತೆಗಳನ್ನು ಹಂಚಿಕೆ ಮಾಡ್ತಾರೆ, ಅವರು ಮತ್ತು ಮುಖ್ಯಮಂತ್ರಿಗಳು. ಅದರಿಂದ ಅದು ಈಗ ಅಪ್ರಸ್ತುತ ಅಂತ ನನ್ನ ಅಭಿಪ್ರಾಯ. ತಮ್ಮ ಬೆಂಬಲಿಗರದ್ದು ಸಾಕಷ್ಟು ಬೇಡಿಕೆ ಇದೆ ಸರ್, ಅವರಿಗೆಲ್ಲ ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ? ಯಾಕೆಂತಂದರೆ ಇವತ್ತು CLP ಸಭೆ ಇರ್ಬೋದು, ಮುಖ್ಯಮಂತ್ರಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರು ಸಹ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ 9 ಜನ ಶಾಸಕರುಗಳು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸೊ ತಮ್ಮ ಬೆಂಬಲಿಗರಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಅಂತ ನೋಡಿ, ಈಗಾಗಲೇ ನನ್ನ ಬೆಂಬಲಿಗರಿಗೆ ಅಥವಾ ನಮ್ಮ ಪಕ್ಷದ ಬೆಂಬಲಿಗರಿಗೆ, ಕಾರ್ಯಕರ್ತರಿಗೆ ಹೇಳುವಂಥದ್ದು ಇಷ್ಟೇ: ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ. 3 ವರ್ಷ ಮಂತ್ರಿಯಾಗಿ ನಾನು ಜವಾಬ್ದಾರಿ ಕೆಲಸ ಮಾಡಿದ್ದೇನೆ. ಮುಂದೆ ಆಗಬೇಕು ಬಿಡಬೇಕು ಅಂತಕ್ಕಂಥದ್ದು ಪಕ್ಷದ ತೀರ್ಮಾನ. ಅದರಿಂದ ಯಾರೂ ಧೃತಿಗೆಡುವಂಥದ್ದು ಅಥವಾ ಹತಾಶರಾಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ. ಅವಕಾಶ ಅದರಿಂದ ನಾವು ಈ ಸಂದರ್ಭದಲ್ಲಿ ಅದೆಲ್ಲ ಬಹುಶಃ ಆಲೋಚನೆ ಮಾಡುವಂಥದ್ದು ಸೂಕ್ತ ಅಲ್ಲ. ಇನ್ನು CM ಸಿದ್ದರಾಮಯ್ಯನವರು ಎಷ್ಟು ಸಮಯ ಮುಖ್ಯಮಂತ್ರಿಗಳಾಗಿದ್ದರು, ಅವರಿಗೆ ಏನು ಹೇಳಕ್ಕೆ ಬಯಸಿದ್ರೆ, ಹಾಗೆಯೇ ಈಗ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ DK ಶಿವಕುಮಾರ್ ಯಾವ ರೀತಿ ವಿಷಯ ತಿಳಿಸ್ತಾರೆ? ನೋಡಿ, ಸಿದ್ದರಾಮಯ್ಯ ಸಾಹೇಬರು ಯಾವತ್ತಿಗೂ ನಮ್ಮ ನಾಯಕರು. ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ನಾನೊಬ್ಬ ರಾಜಕೀಯ ಹಿನ್ನೆಲೆಯ ಕುಟುಂಬದಿಂದ ಬಂದಿರತಕ್ಕಂಥವನು. ಭಾಳಷ್ಟು ಜನ ನನಗೆ ಒಂದು ಮಾರ್ಗದರ್ಶಕರಾಗಿ, ಭಾಳಷ್ಟು ಜನ ನನಗೆ ಸ್ಫೂರ್ತಿಯಾಗಿ ನಾನು ಪರಿಗಣಿಸಿದ್ದೀನಿ. ಬಹುಶಃ ನನ್ನ ಜೀವನದಲ್ಲಿ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ನನಗೆ ಭಾಳ ಒಂದು ಸ್ವತಂತ್ರತೆಯ ಒಂದು ಖಾತೆಯನ್ನು ನಿರ್ವಹಣೆ ಮಾಡುವಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ನಾನು ಜೀವನ ಪರ್ಯಂತ ನಾನು ಸಿದ್ದರಾಮಯ್ಯ ಸಾಹೇಬರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ನನ್ನ ಜೀವನದಲ್ಲಿ ಒಂದು ದೊಡ್ಡ ಒಂದು ಪರಿವರ್ತನೆ ಮತ್ತು ನನಗೆ ಒಂದು ದಾರಿಯನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಅದರಿಂದ ನಾನು ಅವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. DK ಶಿವಕುಮಾರ್ ಅವರು ಅದೇ ರೀತಿಯಾಗಿ ನನಗೆ ನಾನು ಶಾಸಕನಾದಾಗಿಂದ ಭಾಳ ನನಗೆ ಆತ್ಮೀಯ ಒಂದು ಸಂಬಂಧ. ಅವರು ನನಗೆ ಹಲವಾರು ಬಾರಿ ನನಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಅವರು ಪಕ್ಷಕ್ಕೆ ಭಾಳಷ್ಟು ದುಡಿದಿದ್ದಾರೆ. ಪಕ್ಷದ ಗೆಲುವಿನ ಪಾತ್ರ ಅವ್ರದ್ದು ಭಾಳ ಮುಖ್ಯವಾಗಿದೆ. ಇವತ್ತು ಅದನ್ನೆಲ್ಲ ಪರಿಗಣಿಸಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಅವಕಾಶ ಕೊಟ್ಟಿದೆ. ಅವರು ಉತ್ತಮ ಆಡಳಿತ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸುದೀರ್ಘವಾದಂಥ ಚಿಕ್ಕ ವಯಸ್ಸಿನಲ್ಲಿ ಅವರು ಮಂತ್ರಿ ಆಗಿರ್ತಕ್ಕಂಥ ಅನುಭವ. ಅದರಿಂದ ಅವರ ಸುದೀರ್ಘ ರಾಜಕೀಯ ಅನುಭವದಲ್ಲಿ ಒಳ್ಳೆಯ ಆಡಳಿತ ಕೊಡ್ತಾರೆ. ಮತ್ತೆ ಕಾಂಗ್ರೆಸ್ ಪಕ್ಷ 2028ರಲ್ಲಿ ಜೈಬೇರಿ ಬಾರಿಸ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್ ನಿಮಗೆ. ವೀಕ್ಷಕರೇ, ಇದಿಷ್ಟು ಡಾಕ್ಟರ್ MC ಸುಧಾಕರ್ ಅವರ ನೇರವಾದಂಥ ಮಾತು. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಜೋಯಲ್ ಐಗೋಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.